ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯು ಕರ್ನಾಟಕ ಸರಕಾರದ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಏಪ್ರಿಲ್ 24ರಿಂದ 3 ದಿನ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಅಂತಾರಾಷ್ಟ್ರೀಯ ಕೃಷಿ ತಂತ್ರಜ್ಞಾನ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷೆ ಉಮಾರೆಡ್ಡಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯು ಹೆಚ್ಚು ವಾಣಿಜ್ಯ ಉದ್ದೇಶಿತ ಉತ್ಪಾದನೀಯ ಸೇವೆಯಲ್ಲಿ ತೊಡಗಿರುತ್ತದೆ. ವಾಣಿಜ್ಯ ಸಂಸ್ಥೆಗಳು ಹಾಗೂ ರೈತರು ಇಬ್ಬರನ್ನೂ ಒಂದೇ ವೇದಿಕೆಗೆ ತಂದು ತಂತ್ರಜ್ಞಾನ ಪರಿಚಯಿಸುವ ಉದ್ದೇಶದಿಂದ ಈ ಶೃಂಗಸಭೆ ಆಯೋಜಿಸಲಾಗಿದೆ ಎಂದರು. ತಂತ್ರಜ್ಞಾನ, ವಾಣಿಜ್ಯದ ಬಗ್ಗೆ ರೈತರಿಗೆ ತಿಳುವಳಿಕೆ ಇದ್ದರೆ ಅವರ ಕೃಷಿ ಅಭಿವೃದ್ಧಿಯಾಗಲಿದೆ. ಈ ಸಂಬಂಧ ಕೃಷಿ ವಿವಿಯ ಕುಲಪತಿ ಡಾ. ಕೆ.ಸಿ. ನಾರಾಯಣಸ್ವಾಮಿ ಭೇಟಿ ಮಾಡಿದ್ದು, ಮಂಡ್ಯದಿಂದ ಹೆಚ್ಚು ರೈತರು ಭಾಗವಹಿಸಲಿದ್ದಾರೆ ಎಂದು ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಕೃಷಿ ಸಚಿವ ಎನ್. ಚಲುವರಾಯಸ್ವಾಮಿ ಅವರು ಬೆಂಬಲಿಸುವುದಾಗಿ ತಿಳಿಸಿದ್ದಾರೆ ಎಂದು ಹೇಳಿದರು. ಮೊದಲನೇ ಸತಿ ನಾವು ಈ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯಲ್ಲಿ ಒಂದು ಅಗ್ರಿ ಟೆಕ್ ಸಮ್ಮಿಟ್ ಅಂತ ಕಂಡಕ್ಟ್ ಮಾಡ್ತಾ ಇರೋದು. ಹೆಚ್ಚು ನೀವು ಕೇಳಿರೋದು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ, ನಮ್ಮ ಫೋಕಸ್ ಇರೋದು ಟ್ರೇಡು, ಇಂಡಸ್ಟ್ರಿ ಮತ್ತು ಸರ್ವಿಸು. ಏನಕ್ಕಂದರೆ ನಮ್ಮಲ್ಲಿರೋದು 4,500 ಸದಸ್ಯರಿದ್ದಾರೆ. ಎಲ್ಲರೂ ವಾಣಿಜ್ಯನಲ್ಲೇ ಇರ್ತಾರೆ, ಹೆಚ್ಚು ಇರೋದು ಟ್ರೇಡ್ನಲ್ಲಿ ಇರ್ತಾರೆ, ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇರ್ತಾರೆ, ಇಲ್ಲಾಂದರೆ ಸರ್ವಿಸಸ್ನಲ್ಲಿರ್ತಾರೆ. ಸ್ವಲ್ಪ ಜನ ಪ್ರೊಫೆಷ್ನಲ್ಸ್ ಆಗಿದ್ದಾರೆ. ಆದರೆ ಅಗ್ರಿ ಫಾರ್ಮರ್ಸು ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯಲ್ಲಿ ಮೆಂಬರ್ಸ್ ಆಗಿಲ್ಲ. ಈ ಎರಡು ಫಾರ್ಮರ್ಸು ಮತ್ತು ಇಂಡಸ್ಟ್ರೀಸು ಇಬ್ಬರು ಒಂದೇ ಪ್ಲ್ಯಾಟ್ಫಾರ್ಮ್ ಬಂದರೆ, ಅದರಲ್ಲಿ ಟೆಕ್ನಿಕಲ್ ಸೆಷನ್ಸ್ ಆಗಿದ್ರೆ ಒಂದು ತಿಳ್ಕೊಲೇ ಬರುತ್ತೆ ಒಬ್ರೊಬ್ರಿಗೆ. ಒಂದು ಏನೇನಿದೆ ನ್ಯೂ ಟೆಕ್ನಾಲಜೀಸ್, AI ಇರಲಿ, ಇಲ್ಲ ರೋಬೋಟಿಕ್ಸ್ ಇರಲಿ, ಇಲ್ಲ ಮ್ಯಾನೇಜ್ಮೆಂಟ್ ಇರಲಿ, ಇದೆಲ್ಲ ಫಾರ್ಮರ್ಸ್ಗೆ ಗೊತ್ತಿದ್ದರೆ ಅವ್ರದ್ದು ಕೃಷಿ ಇನ್ನೂ ಹೆಚ್ಚು ಆಗುತ್ತೆ. ಸೊ ವಿತ್ ದಟ್ ಐಡಿಯಾ ನಾವು ಈ ಗ್ಲೋಬಲ್ ಅಗ್ರಿಟೆಕ್ ಸಮಿಟ್ ಅಂತ ಫಸ್ಟ್ ಟೈಮು ನಮ್ಮ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆನಲ್ಲಿ ಹಮ್ಮಿಕೊಂಡಿದ್ವಿ. ಇದು ಏಪ್ರಿಲ್ 24ರಿಂದ 26 ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ತ್ರಿಪುರವಾಸಿನಿಯಲ್ಲಿ ಮಾಡ್ತಾಯಿದ್ವಿ. ನಮ್ಮ ಉದ್ದೇಶ ಏನಂದರೆ, ಮಂಡ್ಯಕ್ಕೆ ಬಂದಿರೋದು ಒಂದು ಪ್ರಭಾಕರನ್ ಅವರು ಡೈರೆಕ್ಟರಾಗಿ ನಮ್ಮ ಮಹಾಸಂಸ್ಥೆಯಲ್ಲಿ ಅವರು ಡೈರೆಕ್ಟರಾಗಿದ್ದಾರೆ. ಅದ್ರ ಜೊತೆಯಲ್ಲಿ ಇಲ್ಲಿ ನಾವು ಹೆಚ್ಚು ಇನ್ಫಾರ್ಮೇಷನ್ನು ಡಿಸೆಮಿನೇಟ್ ಮಾಡಿದ್ರೆ ಇನ್ನೂ ಹೆಚ್ಚು ಪಾರ್ಟಿಸಿಪೇಷನ್ ಆಗಬೇಕು. ಫಾರ್ಮರ್ಸಿಂದ FPOs ಇದ್ದಾರೆ, ಅವರೆಲ್ಲ ಬರಬೇಕು. ಅದಕ್ಕೆ ಇವತ್ತು ಬೆಳಗ್ಗೆ ನಾವು VC ಅವರು, ವೈಸ್ ಚಾನ್ಸಲರು ಮಂಡ್ಯ ಡಿಸ್ಟ್ರಿಕ್ಟ್ಗೆ ನಾರಾಯಣ ಸ್ವಾಮಿನವ್ರನ್ನ, ಡಾಕ್ಟರ್ ನಾರಾಯಣ ಸ್ವಾಮಿನ ಭೇಟಿ ಮಾಡಿದ್ವಿ, ಅಗ್ರಿಕಲ್ಚರಲ್ VCಗೆ. ಸೊ ಹೀ ಪ್ರಾಮಿಸ್ಡ್, ಮೊನ್ನೆ ರೀಸೆಂಟಾಗಿ ಇಲ್ಲಿ ಮಂಡ್ಯನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಹೆಚ್ಚು ಕೃಷಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬೆಂಗಳೂರು ಅಷ್ಟೇ ಕೃಷಿ ಮೇಳ ಆಗುತ್ತೆ, ಮಿಲೆಟ್ ಫೇರ್ ಆಗುತ್ತೆ. ಬಟ್ ವಾಣಿಜ್ಯ ಮತ್ತು ಟೆಕ್ನಾಲಜಿ ಜೊತೆಯಲ್ಲಿ ಅಗ್ರಿ ಆಗ್ತಾ ಇರಲಿಲ್ಲ. ಸೊ ಎರಡು ಜೋಡಿಸಿ ನಾವು ಮಾಡಬೇಕು ಅಂತ ಈ ಉದ್ದೇಶ. ಮೊನ್ನೆನೇ ಅಬೌಟ್ 4 ದಿವಸ ಹಿಂದೆ ಆನರಬಲ್ ಮಿನಿಸ್ಟರು ಚಲುವರಾಯಸ್ವಾಮಿ ಅವರು ಇದು ಕರ್ಟನ್ ರೈಸರ್ ಮಾಡಿದರು ಬೆಂಗಳೂರಿನಲ್ಲಿ. ಅದರಲ್ಲಿ ಅವರು ಖಂಡಿತ ನಮ್ಮ ಸಪೋರ್ಟ್ ಇದೆ, ನಿಮ್ಮ ಪ್ರೋಗ್ರಾಮ್ಗೆ ಖಂಡಿತ ಮಾಡಿ ಅಂತ ಹೇಳಿದರು. ಅದರಲ್ಲೇ ನಾವು ಇವಾಗ ಮಾಡ್ತಾ ಇರೋದು. ಸೊ ನಮ್ಮ ರಿಕ್ವೆಸ್ಟ್ ಮಾಧ್ಯಮನವ್ರಿಗೆ ಹೆಚ್ಚು ಇದು ಇಂಪಾರ್ಟೆನ್ಸ್ ಕೊಟ್ಟು ಸ್ಪ್ರೆಡ್ ಮಾಡಿ, ಸೊ ದ್ಯಾಟ್ ಫಾರ್ಮರ್ಸ್ ಶುಡ್ ಬೆನಿಫಿಟ್. ನಮಗೆ ಇಂಪಾರ್ಟೆನ್ಸು ಫಾರ್ಮರ್ಸ್ಗೆ ಬೆನಿಫಿಟ್ ಆಗಬೇಕು, ಅವ್ರು ಬರಬೇಕು, ನೋಡಬೇಕು, ಪಾರ್ಟಿಸಿಪೇಟು ಮಾಡ್ಬೋದು. ಅವ್ರಿಗೆ ಸ್ಪೆಸಿಫಿಕ್ ಆಗಿ ಕಡಿಮೆ ರೇಟ್ನಲ್ಲಿ ನಾವು ಸ್ಟಾಲ್ಸ್ ಇಟ್ಕೊಂಡಿದ್ವಿ, ಸೊ ದ್ಯಾಟ್ ಅವ್ರ ಪಾರ್ಟಿಸಿಪೇಷನ್ ಭಾಳ ಮುಖ್ಯ ಅಂತ. ದೊಡ್ಡ ಕಂಪನೀಸ್ಗೆ ಮ್ಯಾನೇಜ್ ಮಾಡ್ತಾರೆ, ಬಟ್ ಫಾರ್ಮರ್ಸ್ಗೆ ಆಗಲ್ಲ ಅಂತ ಅವ್ರಿಗೆ ಸ್ಪೆಷಲ್ ಸ್ಟಾಲ್ಸು ಸೆಪ್ರೇಟಾಗಿ ಮಾಡ್ತಾಯಿದ್ವಿ. ಪ್ಲಸ್ ಒಂದೊಂದು ಪೆವಿಲಿಯನ್, ಮಂಡ್ಯನಲ್ಲಿ ಒಂದು ಪೆವಿಲಿಯನ್, ಚಳ್ಳಕೆರೆ ಚಿತ್ರದುರ್ಗದಿಂದ ಒಂದು ಪೆವಿಲಿಯನ್, ಶಿವಮೊಗ್ಗದಿಂದ ಒಂದು ಪೆವಿಲಿಯನ್ ಥರ ಹಾಕ್ತಾರೆ. ಅಲ್ಲಿರೋ ಪ್ರಾಡಕ್ಟ್ಸು ಅವ್ರಿಗೆ ಹೆಚ್ಚು ಮಾಹಿತಿ ಕೊಡ್ಬೋದು ಅಂತ ಆ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ಮೈ ರಿಕ್ವೆಸ್ಟ್ ಟು ದ ಪ್ರೆಸ್ ಇಸ್ ಟು ಡಿಸೆಮಿನೇಟ್ ದಿಸ್ ಇನ್ಫಾರ್ಮೇಷನ್ ಟು ದ ಮ್ಯಾಕ್ಸಿಮಮ್, ಸೊ ದ್ಯಾಟ್ ಫಾರ್ಮರ್ಸ್ ಕ್ಯಾನ್ ಸ್ಟ್ಯಾಂಡ್ ಟು ಬೆನಿಫಿಟ್ ಫ್ರಮ್ ಇಟ್. ಹಾಗೆ ನಮ್ಮ ದೇಶನೂ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಗೋಷ್ಠಿಯಲ್ಲಿ ಸಂಸ್ಥೆಯ ಚೇರ್ಮನ್ ರೂಪಾರಾಣಿ, ನಿರ್ದೇಶಕರಾದ ಪ್ರಭಾಕರನ್, KN ನರಸಿಂಹಮೂರ್ತಿ, ಮಂಡ್ಯ ಜಿಲ್ಲೆಯ ಕಾರ್ಯದರ್ಶಿ ಸತೀಶ್ ಬಾಬು ಇದ್ದರು.